ಮನಿ ಹುಡ್ಕಕ್ಕ ಏನು ತ್ರಾಸ ಆಗ್ಲಿಲ್ಲಲ್ರಿ? ಇಲ್ಲಪ್ಪ, ಲೊಕೇಶನ್ ಕಳಿಸಿದ್ರಲ್ಲ. ಲೊಕೇಶನ್ ಲೊಕೇಶನ್ ಅಂದ್ರೆ ಮನಿ ದಾರಿ ಕಳಿಸಿದ್ರಿ. ದಾರಿ ಪುಟ್ಟು ಹೊಡೆದು ಹಾಕಿದ್ರೆ ದಾರಿ ಹೊಡೆದ್ ಫೋಟೋ ಹಾಕದಲ್ಲದು, ಅದ್ ನಿಂಗೆ ಗೊತ್ತಾಗಲ್ಲ. ಸುಮ್ಮನೆ ನಾ ಇನ್ನೇಮ್ ಹೇಳ್ಕೊಡ್ತೀನಿ. ಆದ್ರೂ ಆ ಫೋಟೋ ನೋಡ್ಕೊಂತ ಮನಿ ಮಠ ಬಂದಿರಲ್ಲ ದಾರಿದು. ಹೌದ್ ಬಿಡ್ರಿ. ಮತ್ತೆ ಆದ್ರೂ ಪಕ್ಕ ಅಣ್ಣಾರ್ ಗೊತ್ತಾ ಹಿಡ್ದಿರಿ ನೀವು. ಅಂದಾಗ ಅಣ್ಣಾರ ಆರಾಮದಿರಲ್ರಿ? ಇದ ಊರನ್ರಿ ಅಣ್ಣಾರ ನೀವು ಇದ್ದಿದ್ದು? ಈ ಊರ ಅಲ್ರಿ, ನಾನು ಹಿಂಗ ಟ್ರಾನ್ಸ್ಫರ್ ಆಗಿ ಬಂದವನ ರೀ. ಈ ಗೋರ್ಮೆಂಟ್ ನೌಕರಿ ಅಂತಿರಲ್ರಿ ಅಣ್ಣಾರ, ಖಾಯಮ್ಮ ಇಲ್ ಬಿಡ್ರಿ ಪಾತಾಗ. ಅಲ್ಲಿಂದ ಇಲ್ಲೇ, ಇಲ್ಲಿಂದ ಅಲ್ಲೇ, ಅಲ್ಲಿಂದ ಇಲ್ಲೇ, ಇಲ್ಲಿಂದಲ್ಲೇ ಕಿತ್ಕಿತ್ಕೊಂಡು ಅಡ್ಡಾಡಿ ಅದ ಜೀವ ಬ್ಯಾಸರ ಹೋತ್ರಿಪ್ಪ ಜಲಮ್ ಅನ್ನೋದತ್ತಾಗ. ಅಯ್ಯೋ ಕೆಟ್ಟ ಬೇಜಾರಾಗ್ಬಿಡ್ತ್ರಿ ಅಣ್ಣಾರ. ಹೌದಿಲ್ರಿ? ಅಕ್ಕಾರಿಗೆ ಗೊತ್ತಿರ್ಬೇಕ್ರಿ ಕಿತ್ಕೊಂಡ್ ಸಾಮಾನು ಹೊಂದ್ಸೋದು. ಅಯ್ಯೋ ನಮ್ದು ಸ್ವಂತ ಮನೆ ಐತ್ರಿ. ಏನ್ ಮಾಡ್ತೀರಿ ಹೇಳ್ರಿ? ಟ್ರಾನ್ಸ್ಫರ್ ಆಗಲ್ಲೆಲ್ಲ ಸ್ವಂತ ಮನೆ ಕಟ್ಟಕತ್ತೇನ್ರಿ. ಹಂಗಾಗಿ ಅಲ್ಲಿ ಬಿಟ್ಟು ಬಾಡಿಗೆ ಮನೆ ಬಂದಿರು ಬಾಳೆ ಆಗೈತಿ. ಬಾಡಿಗೆ ಕಟ್ಟೋದೇನು ಟೆನ್ಷನ್ ಇಲ್ರಿ ನಮಗೆ, ಯಾಕಂದ್ರೆ ಸ್ವಂತ ಮನೆ ಐತೆ, ಅಲ್ಲಿ ಬಾಡಿಗೆ ತಂದು ಇಲ್ಲಿ ಕೊಡ್ತೇವಿ. ಆದ್ರೆ ಸಾಮಾನು ಕಿತ್ ಜೋಡಿಸ್ಬೇಕಲ್ಲ, ಅದೇ ದೊಡ್ಡ ಬೇಜಾರು. ಅಂದಂಗ ನಿಮ್ದು ಏನೇನೈತ್ರಿ ಆಸ್ತಿ? ನಮ್ದು ಸ್ವಂತ ಮನೆ ಅಂತ ಇಲ್ರಿ, ಯಾಕಂದ್ರೆ ಇವ್ರ ದುಡಿತಿದ್ರ. ಇಷ್ಟು ದಿನ ಮಗನೂ ಅವನು ಭಾಳ ಓದಿದ, ರೊಕ್ಕ ಅವಂಗೂ ಹಾಕ್ತ, ಮತ್ತು ಮಗಳಿಗೂ ರೊಕ್ಕ ಹಾಕ್ತ. ಹಾಗಾಗಿ ಸ್ವಂತ ಮನೆ ಅಂತ ಮಾಡ್ಕೊಂಡಿರ್ರಿ. ಸ್ವಲ್ಪ ಬಂಗಾರ ಬೆಳ್ಳಿ ಆಮೇಲೆ ಮದ್ವೆ ಖರ್ಚಿಗೆ ಒಂದು ಸ್ವಲ್ಪ ರೊಕ್ಕ ಜೋಡಿಸಿಟ್ವಿ ಅಷ್ಟೇ. ನಮ್ಮ ಮನೆಯವ್ರು ಅಂದ್ರೆ ನಮ್ಮ ಮಾವಾರ ಅತ್ತಿಯರು ಸೇರಿ 2 ಎಕರೆ ಹೊಲ ಬಿಟ್ಟೋಗ್ಯಾರ್ರಿ. ಹೊಲ ಮಾಡೋರು ಯಾರ್ರಿ? ಹಾಗಾಗಿ ಲವಣಿ ಕೊಟ್ಟೇವಿ. ಲವಣಿ ಹಾಕಿ ನಾವು ಇದನ್ನ ಕೆಲಸ ಮಾಡತ್ತೀವಿ ನೋಡ್ರಿ. ಅಡ್ಡಿಲ್ ಬಿಡ್ರಿ, ಈಗಂತೂ ಹೊಲಕ್ಕೆ ಬಾರಿ ಕಿಮ್ಮತ್ ಐತಿ. ಚಿಂತಿಲ್ಲ. ನಾಳೆ ಮಗ 1 ಎಕರೆ ಮಗಳಿಗೆ 1 ಎಕರೆ ಅಂದ್ರು ಬೇಕಾದಷ್ಟು ಆತಲ್ರಿ. ಇಲ್ರಿ, ಹೊಲ ಮಗಗಷ್ಟೇ, ಮಗಳಿಗೆ ಏನು ಕೊಡಲ್ಲ. ಮತ್ತೆ ಮಗಳಿಗೆ ಏನೇನು ಕೊಡ್ತೀರಿ? ಮಗಳಿಗೆ ನಮ್ಮ ಕೈಲಾದಷ್ಟು ಶಕ್ತಿ ಹಾಕಿ ಲಗ್ನ ಮಾಡಿಕೊಡ್ತೇವ್ರಿ. ಹಂಗೊಂದು ವರೋಪಚಾರ ಹಳ್ಯಾಗ ಏನು ಮಾಡ್ಬೇಕು ಅದನ್ನ ಮಾಡ್ತೇವ್ರಿ. ಸರಿ ಅದು ಆಮೇಲೆ ಮಾತಾಡೋಣ. ಮೊದಲು ಹುಡುಗಿ ಕರ್ಸಿಬಿಡ್ರಿ. ಕರ್ಕೊಂಬರ್ತೀನಿ ತಡ್ರಿ. ನೀ ಏನು ಚಿಂತೆ ಮಾಡ್ಬಿಡ, ನನ್ನ ಮಗಳ ಕೈ ತೊಳೆದು ಮುಟ್ಬೇಕು, ಅಷ್ಟು ಚಂದ ಐತಿ. ಆಗ್ಲಪ್ಪ ಆಗ್ಲಿ, ಬಣ್ಣ ತೊಳ್ಕೊಂಡು ನೀರು ಕುಡಿಯೋಕ್ಕಾಗಲ್ಲ. ಜೀವನಕ್ಕೆ ಬೇಕಾಗಿರೋದು ರೊಕ್ಕ. ನನ್ನ ಮಗು ನಾವು ಹೌದು ಅನ್ನಂಗೆ ಜಗ್ಗಷ್ಟು ರೊಕ್ಕ ಹಾಕಿ ಓದ್ಸೇವಿ. ಮತ್ತೆ ಅವು ಅದ್ರಾಗ ಬೇರೆ ಪಾರಿನಿಗೆ ಬೇರೆ ಹೋಗು ಲೆಕ್ಕಕ್ಕೆ ಅದಾನ. ಅಷ್ಟೆಲ್ಲ ಅವನು ಓದಿ ಅಷ್ಟೆಲ್ಲ ದೂರಿಗೆಲ್ಲ ಹೋಗಿ ನಾಳೆ ಹೆಂಡತಿ ಮಕ್ಕಳು ಆರಾಮಾಗೇ ಇರ್ತಾರಪ್ಪ. ಅಷ್ಟಕ್ಕೂ ನಾವು ಏನೇ ಕೇಳಿಸ್ಕೊಂಡ್ರು ಏನು ನಮ್ಗಾಗಿಸ್ಕೊಂತೇವೆ? ಅಲ್ಲ, ನಿಮಗೆ ಗೊತ್ತಿರೋದೇ ಏನು ಹೊಸದಾಗಿ ಏನಿಲ್ಲ. ಎಲ್ಲ ಅವರೇ ಇಬ್ರು ಗಂಡ ಹೆಂಡತಿ ಎಲ್ಲ ಅನ್ಭವಿಸೋದು. ನನಗೂ ಅಷ್ಟೇ. ಈಗ ಒಬ್ಬ ಮಗ, ಒಬ್ಬೇಕು ಮಗಳು. ಹಾಕಿ ಪಾಡಿಗೆ ಆಕೆ ಆರಾಮಾಗದಾಳಪ್ಪ ಗಂಡನ ಮನ್ಯಾಗ. ಒಳ್ಳೆ ಇದ್ದಂಥ ಮನೆ ನೋಡಿ ಹುಡುಕಿ ಚಲೋ ಮಂತ್ಯಾನಕ್ಕೆ ಕೊಟ್ಟು ಮದುವೆ ಮಾಡೀನಿ. ನೋಡು, ಒಲ್ಲೆ ಅನ್ಕೊಂತಾನೆ ಇಷ್ಟು ಚಂದ ತಯಾರಾಗಿ. ಬಾ ಹೊರಗೆ ಬಾ. ಅಲ್ಲ, ಮಕ ಯಾಕೆ ಹಂಗೆ ಸಿಟ್ಲೆ ಇಟ್ಕೊಂಡಿಯ? ನನ್ನ ಮಕ ಇರೋದೇ ಹಂಗ. ಯಾಕೆ ಏನಾಯ್ತು? ಒಂದಿಟ್ಟು ನಕ್ಕೊಂತ ಬಂದು ಅವ್ರ ಎದುರಿಗೆ ನಿಲ್ಲ. ನೋಡಿದವ್ರು ಏನು ಅನ್ಬೇಕು? ನನಗೆ ಬರಕ್ಕೆ ಇಷ್ಟ ಇಲ್ಲ ಹೊರಗೆ. ಯಾಕೆ ಏನಾಯ್ತು ಬಾ? ರಮ್ಯಾ ಅಲ್ಲ? ಏಯ್ಯ ದೇವ್ರೆ, ಏನಾಗೈತಿ ಹುಡುಗಿ ಅಂತ ನನ್ನ ತಗ. ಈಗ ಹೊರಗೆ ಬಾ ನಾ ಹೇಳ್ತೀನಿ. ಹೊರಗೆ ಬಾ, ನಕ್ಕೊಂತ ಇರು. ಹುಡುಗ ಚಂದ ಅದಾನ ನೋಡಾಕ. ಖರೇನ ಲಕ್ಷಣವಾಗದಾನ. ತಾಯಿನೂ ಅಷ್ಟೇ, ತಂದಿ ಎಲ್ಲರೂ ಬಂದಾರಪ್ಪ. ಚಂದ ನಿಂದ್ರ ಬಾ. ನೋಡಿದ ತಕ್ಷಣ ಹಂಗೆ ಜಿಗದು ಒಪ್ಕೋಬೇಕು ನೋಡು. ಒಪ್ಕೊಂಡ್ರು ಅಂದರೆ ಪಟ್ಟನಂಗೆ ಮದ್ವಿ ನಿಶ್ಚಯ. ನನಗಿಷ್ಟ ಇಲ್ಲ, ನಾನು ಬರಲ್ಲ. ಈ ಹುಡುಗಿ ಹಂಗ್ಯಾಕೆ ಚಿರಾಕತ್ತಿ? ಹೊರಗೆ ಕುಂತಾರ, ಬಾಯ್ ಮಾಡಬೇಡ, ಬಾ ಹೊರಗೆ. ಬಾ ಹಂಗೆ ಮಾಡಬಾರ್ದು. ನಡಿ ಅವ್ವ, ಹೊರಗೆ ಬರ್ತಾಳ. ಬಾ. ಅಯ್ಯೋ ದೇವ್ರೆ, ಏನಿದೆ? ಯಾಕೆ ಹಿಂಗೆ ಚೀರಿದ್ಲಿಕ್ಕೆ? ದನಿನು ಬ್ಯಾರೆ ಇತ್ತು. ಅಯ್ಯೋ ದೇವ್ರೆ, ಏನಾಗ್ತಾ ಇದ್ದೆ ಅನ್ನೋದು ಗೊತ್ತಾಗ್ಬಲ್ತಲ್ಲಪ್ಪ. ಏನಾರ ಗಾಳಿ ಇಳಿಸೋಕಿತ ಏನು? ಸುನಿಲಾ, ನೋಡ್ಕೊರಪ್ಪ. ಆಮೇಲೆ ನಾನು ಹುಡುಗಿ ನೋಡ್ಲಿಲ್ಲ ಅನ್ಬೇಡ ಮತ್ತೆ. ಹೆಂಗದಾಳ ಈಗ ನೋಡ್ಕೊ. ಯಾಕೆ ಸಪ್ಗದಾಳ ಹುಡುಗಿ? ಅದು ಇಷ್ಟು ಕಡೆ ಮದ್ವೆ ಬೇಡ, ಇನ್ನು ಸ್ವಲ್ಪ ದಿನ ಅಪ್ಪ ಅವನ ಜೊತೆ ಇರ್ತೀನಿ ಅಂದ್ಲ. ನಾಳೆ ಒಳ್ಳೆ ಸಂಬಂಧ ಯಾವಾರ ಸಿಕ್ಕರೆ ಮಾಡೋಣ ಅನ್ಕೊಂಡು ಕಡೆಗೆ ಈಗ ನೋಡಕ್ಕೆ ಬರ್ತಾರ ಅಂತೇಳಿ ರೆಡಿ ಆಗಂದಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಗ್ಯಾಳ. ಅಯ್ಯೋ ತಾಯಿ, ಅದೇ ಕಾರಣ ಹೌದಿಲ್ಲ? ಈಗೆಲ್ಲ ತಪ್ಪು ತಿಳ್ಕೊಬೇಡ್ರಿ. ಮತ್ತೆ ಹಿಂಗೆ ಅಂತೀನಿ ಅಂತ ಲವ್ ಮಾಡ್ತಾವ, ಒಬ್ಬ ತಂದೆ ತಾಯಿ ಬಲು ಅಂತ ಯಾರು ಮಾಡ್ಕೊಂತಾವು. ಆಮೇಲೆ ಒಮ್ಮೆಲೆ ಅವ್ರ ಜೊತೆ ಸೇರಿ ಗಂಡನ ಕೊಂಡ್ಬಿಡ್ತಾವು. ಈಗ ಹೆಚ್ಚಾಗ್ಬಿಟ್ಟತ್ ನೋಡ್ರಿ ಅದು. ಇಲ್ಲ ಮದುವೆ ಮಾಡ್ಕೊಂಡಿಂದ ನಾವೆಲ್ಲ ನಿನ್ನ ಜೋಡಿ ಬಾಳೆ ಮಾಡಲ್ಲ ಅಂತ ಡೈವರ್ಸ್ ಕೊಟ್ಬಿಡ್ತಾವು. ಹಿಂಗೆಲ್ಲ ಭಾಳ ಬಿಟ್ಟತ್ರಿ. ಅದಕ್ಕೆ ಮೊದಲೇ ಕೇಳ್ಕೊಂಬಿಡೋದು ಒಳ್ಳೇದು. ಹುಡುಗಿಗೆ ಮನಸ್ಸಾಯ್ತೋ ಇಲ್ಲೋ ಏನೋ ಎತ್ತ ಅಂತ. ಅದಕ್ಕೆ ಹಂಗೆ ಕೇಳಿದೆ, ತಪ್ಪು ತಿಳ್ಕೊಬೇಡ್ರಿ. ಇಲ್ಲ ಹುಡುಗಿ ಮನ್ಸಿಗೆ ಬಂತೇನೋ ಸುನಿಲಾ? ಸರಿ, ನಮ್ಮ ಹುಡುಗು ಮನ್ಸಿಗೆ ಬಂದೈತಿ, ನಿಮ್ಮ ಹುಡುಗಿಗೂ ಮನ್ಸಿಗೆ ಬಂದಿರ್ಬೇಕು. ಬೇಕಾದ್ರೆ ಕೇಳ್ಕೊಂಡು ಹೇಳ್ರಿ. ನಮಗೆ ಹೊಳ್ಳೆ ಬರೋಕ್ಕಲ್ಲ. ಅದಕ್ಕೆ ಏನೇನು ಕೊಡಬೇಕು ಏನೇನು ಅಂತೇಳಿ ನಾನು ಈಗ ಹೇಳ್ಬಿಡ್ತೀನಿ. ಬರೀ ಮನ್ಸಿಗೆ ಬಂದರೆ ಸಾಲಂಗಿಲ್ಲ ನೋಡ್ರಿ. ಹೊರೋಪಚಾರ ಏನೇನು ಮಾಡಬೇಕು ಅಂತ ಹೇಳಿಬಿಟ್ರೆ ಆಮೇಲೆ ಒಮ್ಮೆ ಎಲ್ಲ ಡಿಸೈಡ್ ಮಾಡಿಬಿಡಕ್ಕೆ ಬರ್ತೈತಿ. ಏನಂತೀರಿ? ನೀವು ಹೇಳ್ರಿ, ನೋಡೋಣ. ನಮ್ಮ ಶಕ್ತಿ ಮೀರಾಯ್ತು ಅಥವಾ ನಮ್ಮ ಶಕ್ತಿಗೆ ಕರೆಕ್ಟ್ ಆಯಿತು ಗೊತ್ತಾಕತ್ತಲ್ಲ. ಏನು ವರದಕ್ಷಿಣೆ ಬೇಕು?
ಇವ್ರು ಯಾರನ್ನು ಬಿಡಲ್ಲ ನಾನು. ಇರಲಿ. ನೋಡ್ರಿ ಹುಡುಗಗೆ ತಪ್ಪು ತಿಳ್ಕೊಬೇಡ್ರಿ, ಒಂದು ಒಳ್ಳೇದೊಂದು 4 ಲಕ್ಷ ರೂಪಾಯಿ ದರ ಬೈಕ್ ಕೊಡಿಸ್ಬೇಕು. ಅದು ಎಂಥದ ಬೈಕ್ ಅಂದಪ್ಪ ಇವನು? ಮಗನೇ ಅದು ಯಾವ್ದು ಬೈಕ್ ಹೆಸರು ಹೇಳ? ರಾಯಲ್ ಎನ್ಫೀಲ್ಡ್ ಅವ. ಕೇಳಿಸ್ಕೊಂಡ್ರಲ್ಲ, ಅದು ಎಂಥದ ಫೀಲ್ಡ್ ಅನ್ನಲ್ಲ. ಅದೇ ನೋಡ್ರಿ. ನಮ್ದು ಸ್ವಂತ ಮನೆ ಐತಿ, ಹೊಲ ಐತಿ, ಆಸ್ತಿ ಐತಿ, ಯಾವುದು ಚಿಂತಿಲ್ಲ. ನಿಮ್ಮ ಮಗಳು ನಮ್ಮ ಮನೆಗೆ ಬಂದಿಂದ ರಾಣಿ ಹಂಗೆ ಇರ್ತಾಳ. ಇಷ್ಟಕ್ಕೂ ಅದೇನೋ ಬೈಕ್ ಅಂತ ಕೇಳಿದ್ವಲ್ಲ, ಎದಕ್ಕೆ ಕೇಳಿದ್ವಿ? ಆ ಬೈಕ್ನು ಪೂರ್ತಿ ನಿಮ್ಮ ಮಗ, ಇದು ನನ್ನ ಮಗ, ನಿಮ್ಮ ಮಗಳ ಅಡ್ಡಾಡ್ತಾಳಲ್ಲ, ನಮ್ಗೇನು ಅದನ್ನ ಓಡ್ಸಕ್ ಬರ್ತತೆ, ಮಾಡಕ್ ಬರ್ತತೆ. ಹೌದು ಹೌದು. ಆಮೇಲೆ ಹುಡುಗ ಒಂದು ತೊಲಿ ಚೈನ್ ಹಾಕ್ಬೇಕ್ರಿ, ಕೈಯಾಗ ಉಂಗ್ರ ಹಾಕ್ಬೇಕು, ಸೂಟು ಬೂಟು ಅರಿಬಿ ಎಲ್ಲ ಸಾಯ ಸುದ್ದ ಏನದ ಅವನ್ನೆಲ್ಲ ಕೊಡ್ಲೇಬೇಕು ನೋಡ್ರಿಪ್ಪ. ಆಮೇಲೆ ಹುಡುಗಿಗೆ ಏನು ಮಾಡಿಸಿ ಹಾಕ್ತೀರಿ? ತಾಳಿ ಚೈನ್ ಅಂತೂ ಈಗಿನ ಕಾಲದಾಗ ಬೇಕೇ ಬೇಕು. ಒಂದು ತಾಳಿ ಚೈನ್ ಮಾಡಿಸಿ ಹಾಕ್ಬಿಡ್ರಿ. ಒಂದು 4 ತೊಲಿದಾರ ಹೆಚ್ಚಿಗೆ ಅಂದರೆ ಬೇಕಾದ್ರೆ ಇನ್ನೊಂದು 5 ತೊಲಿದ ಅನ್ಕೋರಿ. ಬಟ್ ಒಂದು ತಾಳಿ ಚೈನ್ ಅಂತೂ ಮಾಡಿ ಸಾಕ್ರಿ. ಇನ್ನು ಮತ್ತೆ ನಕ್ಲೆಸ್ಸು ಕಿವ್ಯಾನು ಕೊಡ್ತೀರಿ. ಬಳಿ ಗಿಳಿ ನೋಡ್ರಿ ನಿಮ್ಮ ಇಷ್ಟ. ಆಮೇಲೆ ಕೈಯಾಗ ಒಂದೊಂದೂವರೆ 2 ಲಕ್ಷ ರೂಪಾಯಿ. ಆಮೇಲೆ ಇನ್ನೊಂದು ಹುಡುಗಿ ಮೈ ಕೈ ನಾನು ಒಂದು ಸ್ವಲ್ಪ ಚೆಕ್ ಮಾಡ್ಬೇಕ್ರಿಪ್ಪ. ಯಾಕಂತಂದರೆ ಏನಾಗ್ಬಿಟ್ಟೈತಿ ಅಂತಂದರೆ, ಈ ಕೆಲವ್ರಿಗೆ ತಪ್ಪು ತಿಳ್ಕೊಬೇಡ್ರಿ, ನಮ್ಮ ಕಡೆ ಪದ್ಧತಿದು. ಯಾಕಂದರೆ ಈ ಬಿಳುಪು ಎಲ್ಲ ಇರ್ತಾವಲ್ಲ, ಮುಚ್ಚಿಟ್ಟು ಲಗ್ನ ಮಾಡ್ತಾರ್ರಿಪ್ಪ. ಆಮೇಲೆ ಗೊತ್ತಾಗಿ ಎಷ್ಟು ಸಲ ಡೈವರ್ಸ್ ಆಗ್ಯಾವು, ಜಗಳ ಆಗ್ಯಾವು. ಅದಕ್ಕೆ ನಾನು ಒಂಚೂರು ಕೈ ಮೈ ನೋಡ್ತೀನಿ. ಬರೋ ಒಂದು ಈಟ್ ಒಳಗೆ ಬಾ, ತಪ್ಪು ತಿಳ್ಕೊಬೇಡ್ರಿ. ಮತ್ತು ಮೈ ಕೈ ಒಂದು ಸ್ವಲ್ಪ ಏನದು ನೋಡ್ತೀನಿ ಅಷ್ಟೇ. ನಾವು ಕೇಳಿದ್ದು ಜಾಸ್ತಿ ಏನಿಲ್ಲ ನೋಡ್ರಿ, ಎಲ್ಲ ನಿಮ್ಮ ಮಗಳಿಗೆ ಮಗ್ಗೆ. ಎಲ್ಲವಾ ಒಂದು ಈಟ್ ಜಂಪರ್ ಅದು ಸರ್ಸು. ಯಾಕ ಏನೇ ನನ್ನ ಮೈ ನೋಡ್ತೀಯ ನೀನು? ನಿನ್ನ ಮಕ್ಕಕ್ಕೂ ಬೈಕ್ ಬೇಕಾ? ಬೈಕು ನಿನ್ನ ರಕ್ತ ಕುಡಿತೀನಿ. ಯಾರು ಬರ್ತಾರೆ? ಅಯ್ಯೋ, ಏನ್ ಮಾಡತ್ತೆ ನೀನು? ಏನು ನಿನಗೆ ಬೈಕ್ ಬೇಕಾ? ನಿನಗೆ ಬೈಕ್ ಏನಾಗೈತಿ ನಿನಗೆ? ಬಿಡು ಹೇಳವ, ಈಕಿ ಹುಚ್ಚ ಹೇಳವ. ನಿನ್ನ ಬಿಡ, ನಿಂಗೆ ಏನ್ ಬಂದದೆ? ನಿನ್ನ ಕೈ ಬಿಡಿ. ಅಯ್ಯೋ ಬಾರವಾ, ಬಾ. ಇವ್ರನ್ನ ಸುಮ್ಮನೆ ಬಿಡಲ್ಲ ನಾನು. ಅಲ್ಲವ ನೀ ಶಾಂತ, ಅಪ್ಪ ಏನತಿಕಿಗೆ ಕಣ್ಣೆ ಕಂಗ್ ಮಾಡಾಳ? ನನಗೆ ಅನ್ನಿಸ್ತಿತ್ತು. ನೀವೇನಾರ ಹೊಳ್ಳ ಬಳ್ಳ ನನ್ ಕೇಳಿದ್ರೆ ಸೀರೆ ಬಿಚ್ಕೊಂಡು ರೋಡ್ಗೆ ಹೋಗಿ ನಿಂತು ಬಿಡ್ತೀನಿ. ಆಮ್ಯಾಗ ನೋಡು ನಿಮ್ಮ ಮರ್ಯಾದಿನೇ ಹೋಗೋದು. ಏನ ಮದ್ವೆ ಮಾಡಿಸ್ತೀರಾ? ಮದ್ವೆ ನಾನು ಮದ್ವೆನೂ ಮಾಡ್ಕೊಳ್ಳಲ್ಲ, ಎಲ್ಲೂ ಹೋಗಲ್ಲ. ಈಕಿನ ಕರ್ಕೊಂಡೇ ಹೋಗೋದು. ಹೋಗ್ರಿ ಹೋಗ್ರಿ ನಡ್ರಿ ನಡ್ರಿ. ಇಲ್ಲೋಡ, ನೀನ್ ಅನ್ಕೊಂಡಿರ್ಬೋದ ನೀ ಯಾವಕ್ಕೆ ಏನೋ ಬಂದು ಇಲ್ಲಿ ಸೇರ್ಕೊಂಡಿ ನನ್ನ ಮಗಳ ಮೈಯಾಗ. ನಿನ್ನ ಮಾತ್ರ ನಾ ಸುಮ್ ಬಿಡುದಿಲ್ಲ, ಹೇಳಕತ್ತೀನಿ ಕೇಳ. ನನ್ನ ಮಗಳಿಗೆ ಏನಾರ ತೊಂದ್ರೆ ಆತಂದ್ರೆ ನೋಡ್ ಮತ್ತೆ ನೀ ಏನ್ ಮಾಡಕತ್ತಿ? ನನ್ನ ಏನ್ ಮಾಡಕತ್ತಿ? ಏನೇ ಮಾಡ್ತಿ? ಎಲ್ಲಿಂದ ಬಂದಿ ನೀನು? ಯಾರು ನೀನು? ಇದ ಮನೆಗಿದ್ದೆ? ನೀ ಯಾರು? ಎಲ್ಲಿಂದ ಬಂದಿ ನೀನು? ನಾನು ಯಾಕೆ ಬರ್ಲಿ? ನನ್ನ ಜಾಗಕ್ಕೆ ನೀವು ಬಂದಿರಿ. ನಿಮ್ಮನ್ ಸುಮ್ ಬಿಡ್ತೇನಂತ ಮಾಡಿಯ? ಇಕ್ಕಿನ್ ಬಿಡಲ್ಲ. ನಿನ್ ಜಾಗನ ಏನ್ ಹೇಳಕತ್ತಿ ನೀನು? ಯಾರು ನೀನು? ನಮ್ಮ ಮನಿ ದೇವ್ರ ಬಾರಿ ಇದೈತಿ. ನೀನ್ ಇಲ್ಲೋಡ ಇಂಥವೆಲ್ಲ ಮಾಡಿದ್ರ ನಮ್ಮ ದೇವ್ರಿಗೆ ಬಿಡ್ಕೋತೀನಿ. ರೀ ನಡ್ರಿ ನಡ್ರಿ. ಇವನೇನ್ ನಿನ್ ಮಗನ? ನೀವು ಬಂದಿದ್ದಲ್ದೆ ಇವನ್ ಬೇರೆ ಕರ್ಸಿರನ? ನಡ್ರಿ ನಡ್ರಿ. ಬಿಡಲ್ಲ, ಯಾರನ್ನ ಬಿಡಲ್ಲ. ಊಟ 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 ಬೇಕು ನಂಗೆ. ಊಟ ಮಾಂಸ ತೆಗೆದಿಡ್ತೀಯೇನೆ? ತಿಂತೀನಿ, ಎಲ್ಲ ತಿಂತೀನಿ. ಅಯ್ಯವ್ವ, ಏನು ನಮ್ಮನ್ನು ಕೊಲ್ಲಬೇಕಂತ ಕರ್ಸಿರನ ಇಲ್ಲಿಗೆ? ಅಯ್ಯೋ ದೇವ್ರೆ, ಅಯ್ಯೋ ಅವ್ವ, ಎಂತೆಂತ ಹೊಡ್ದ್ಲಕ್ಕಿ ನಮ್ಮನ್ನ. ನಾನು ಸುಮ್ಮನೆ ಬಿಡಲ್ಲ ಇದನ್ನ ಇಲ್ಲಿಗೆ. ನೋಡ್ರಿ, ನಾವು ಮೊದ್ಲ ಆತಂಕದಾಗದೀವಿ. ಏನಾಯ್ತು ಏನಾಗ್ತಾ ಐತಂತನೂ ನಮ್ಗೆ ಗೊತ್ತಾಗ್ವಲ್ತು. ಇಲ್ಲೇ ನಿಂತು ನೀವು ಸುಮ್ಮನೆ ಹಾರಾಡಕ್ಕೆ ಹೋಗ್ಬೇಡ್ರಿ. ಏನು ನಾ ಹೇಳ್ತೇನಲ್ಲ, ಏನೋ ಆಗ್ಬಿಟ್ಟೈತಿ. ನಾವು ಇದ್ರ ಬಗ್ಗೆ ಒಂಚೂರು ವಿಚಾರಿಸ್ಕೊಂತೀವಿ. ಆಕಿ ಯಾವತ್ತು ಹಿಂಗೆ ಮಾಡ್ಬೇಕಲ್ಲ, ಯಾಕೆ ಹಿಂಗೆ ಮಾಡಿದ್ಲ ಏನು ನೀವು ದುರಾಸೆಯಿಂದ ಹೆಚ್ಚಿಗೆ ವರದಕ್ಷಿಣೆ ಕೇಳಿದ್ದಕ್ಕೆ ಹಿಂಗೆ ಮಾಡಿದ್ಲ ಏನೋ ಗೊತ್ತಿಲ್ಲ. ಇವತ್ತಿಲ್ಲಿ ನಮ್ಮನೆ ಕೇಳಿರಿ, ಹೊಡ್ಸ್ಕೊಂಡಿರಿ ಮೈ ಒಳ್ಳೆ. ಮತ್ತೊಂದು ಮನೆ ಹೋಗಿ ಕೇಳಿ ಏನಾರು ಆಗ್ಬೇಡ್ರಿ. ಮೊದ್ಲಿಲ್ಲ ಹೊರಗೋರಿ. ಮೊದಲೇ ನಾನು ಮಾತಾಡಕ್ಕೆ ಆಗೋಲ್ದು, ಹೊರಗೋಗ್ರಿ. ನಾಳೆ ಮಾತಾಡ್ತೀನೋ ನಿನ್ನ ಹತ್ರ? ನಾಳೆ ಮಾತಾಡ್ತೀನಿ. ಅಯ್ಯೋ ದೇವ್ರೆ, ಅಯ್ಯೋ ಅಯ್ಯೋ,
ನನಗೆ ಗೊತ್ತಿತ್ತು ಈ ತರ ಏನೋ ಆಗೈತಿ ಅಂತ ನನಗೆ ಗೊತ್ತಿತ್ತು. ಅವ ಫ್ರಿಜ್ನಾಗ ಇಟ್ಟಿದ್ದೆಲ್ಲ ನೀನು ಹಸೆ ಮಟನ್ ಅದನ್ನ ತಿನ್ನಕತ್ತಳಬೇಕಿ. ನಾನು ಮಾತಾಡ್ಸಿದ ತಕ್ಷಣ ಹೊರಗು ಬಂದು ದಡ್ಡಂಗೆ ಕದ ಹಾಕೇ ಬಿಟ್ಲು. ಕದ ತೆಗಿಬಳ್ಳು. ಏನ ಫ್ರಿಜ್ನಾಗ ಇಟ್ಟಿದ್ದ ಹಸಿ ಮಟನ್ ತಿನ್ನಕತ್ತಾಳ? ಛೀ, ಅಯ್ಯೋ ದೇವ್ರೆ. ಇಲ್ಲ ರೀ, ನಾನು ಹೇಳಿದ್ನೇ ಇಲ್ಲ ಏನೋ ಆಗೈತಿ ಮನೆಗೆ ಬಂದಾಗಿಂದ ಒಂಥರ ಮಾಡಕತ್ತಾಳಕ್ಕೆ ಅಂತೇಳಿ. ನನ್ನ ಮಾತು ಎಲ್ಲಿ ಕೇಳ್ತೀರಿ ನೀವು? ಅಯ್ಯೋ ಮರೆಯ, ನನಗೆ ಇದೆಯಾ ನಂಬಕ ಆಗ್ವಲ್ತು ಮರೆಯ. ನನಗೆ ಏನು ಹೇಳ್ಬೇಕು ಇದಕ್ಕಂತ ಗೊತ್ತಾಗ್ವಲ್ತು. ಅಲ್ಲ ಶಾಂತ, ಏನ್ಲೇ ಇದು ಶಾಂತ? ನಾನು ನಮ್ಮ ಕಣ್ಣಿಲ್ಲೇ ನೋಡಾಕತ್ತಿರೋದು ಏನಿದೆ ಅಂತ. ನನಗಾಕಿ ಕಣ್ಣು ನೋಡೇ ಹೆದ್ರಕ್ ಬಂದ್ಬಿಡ್ತಪ್ಪ ಯಪ್ಪ. ರೀ, ನಾ ಹೇಳಲಿಲ್ಲ ಏನೋ ಕೆಟ್ಟ ಶಕ್ತಿ ಸೇರೈತಿ ಮನ್ಯಾಗ ಅಂತೇಳಿ. ರೀ, ಅಲ್ಲಿಂದ ಇಲ್ಲಿಗೆ ಬಂದ್ವಲ್ಲ, ನಡಂತ್ರ ಯಾವ್ದಾರ ಗಾಳಿ ಇಳಿ ಸೇರ್ಕೊಂಡಿರ್ಬೇಕ್ರಿ ಹೊಲಸು. ಥೂ, ಯಾವ ಹೊಲಸು ಕಣ್ಣು ಬಿತ್ತೋ ಏನೋ. ಅಯ್ಯೋ ರೀ, ಅದಕ್ಕೆ ಗುಡಿಗೆ ಹೋಗ್ಬೇಕಂದ್ರೆ ಬೇಡ, ನನಗೆ ಮೋಸ ಮಾಡಿಕೊಡು ಅಂತದ್ದು. ಅಯ್ಯೋ ನನ್ನ ಮಗಳ ಗತಿ ಏನ್ರಿ? ಯಾರ ಮುಂದೆ ಬಾಯ್ ಬಿಡಬೇಡ್ರಿ ರೀ. ಈ ಮನೆ ಬಗ್ಗೆ ಹಂಗೆ ಹಿಂಗೆ ಪೂಜೆ ಮಾಡಿಸ್ಬೇಕು ಅಂತ ಅನ್ನಕತ್ತಿದ್ರಲ್ಲ, ನನಗೆ ಅನಿಸ್ತೈತಿ ಈ ಮನ್ಯಾಗ ಏನಾರ ಆಯ್ತೋ ಏನೋ. ಹೌದು, ಈ ಮನೆಗೆ ಬಂದ ತಕ್ಷಣ ನನಗೆ ಕೆಟ್ಟ ಕನಸು ಬಿತ್ತು. ನನಗೆ ಹಂಗೆ ಆಗತೈತಿ, ನನಗೆ ಹಿಂಗೆ ಆಗತೈತಿ ಅಂದ್ಲಕ್ಕೆ. ಥೋ, ನಾನೇ ಇದನ್ನ ತಲೆಯಾಗ ಹಾಕೊಳ್ಳಿಲ್ಲ ರೀ. ಏನ್ರಿ ಮಾಡೋದೀಗ? ಹೌದಲ್ಲ, ನೀನು ಒಂಚೂರು ಇಲ್ಲ ಆಜು ಬಾಜು ಹೆಣ್ಮಕ್ಳು ಅದಾರಲ್ಲ, ಅವ್ರ ಹತ್ರ ಒಂಚೂರು ಮಾತಾಡ್ಕೊಂಬ. ಈ ಮನೆ ಬಗ್ಗೆ ಏನಾರ ಐತೆ ಅಂತ ಮೊದಲು ತಿಳ್ಕೊಳ್ಳೋಣ. ಆಮ್ಯಾಗ ಮನ್ಯಾಗ ಐತೋ ಹೊರಗಿಂದ ಬಂದೈತೋ ಒಂಥರ ಗೊತ್ತಾಗ್ಬೇಕಲ್ಲ. ನೀನು ಮೊದಲು ಇದು ವಿಚಾರಿಸು. ಹಾಂ, ಹಂಗೆ ಮಾಡ್ತೇನೆ. ಹೋಗ್ಬರ್ತೇನೆ ತಡ್ರಿ. ಕತ್ಲೊಂದಾಗೈತಪ್ಪ ನನಗರ. ಈಗ ಇದನ್ನ ನೋಡಿ ನನಗೆ ಹೆದರಿಕಿನ ಬರಾಕತ್ಬಿಟ್ಟತೆ ರೀ. ಏನು ಮಾಡೋದ್ರಿ? ಬೇಡ್ತಡಿ, ಸಂಜೆ ಆಗೈತಿ. ಈಗ ಅವರು ಹೊರ ಕೂತಿರ್ತಾರೆ, ಹೋಗಿ ಅವ್ರು ಮಾತಾಡ್ಕೊಂತ. ನೀವು ಹೋಗೇ ಬಿಡು ಅಂತೇನೆ ನಾನು. ಹಾಂ, ಹೋಗ್ಬರ್ತೇನೆ. ಶೋ ದೇವ್ರಿ, ಏನಪ್ಪ ಇದೆಲ್ಲ? ಅಪ್ಪ, ಏನಪ್ಪ ಮಾಡೋದೀಗ? ಅಪ್ಪ, ಅವನ ಮುಂದೆ ನಾ ಇನ್ನೂ ಹೇಳಲಿಲ್ಲ, ಅವು ಹೆದರ್ಕೊಂತಾಳಂತೇಳಿ. ಅದೇನಂತ ಗೊತ್ತಾ, ಈಗ ನಾನಿಕ್ಕೆ ನನ್ನ ಜೊತೆ ಕರ್ಕೊಂಡೇ ಹೋಗ್ತೀನಿ, ಈ ಮನೆಯಾಗಿರೋರು ಎಲ್ಲರನ್ನೂ ಒಬ್ಬೊಬ್ಬರನ್ನೇ ಸಾಯಿಸ್ತೀನಿ ಅಂತಪ್ಪ ಅದು. ಆಕೆ ನನ್ನ ಜೊತೆ ಕರ್ಕೊಂಡೇ ಹೋಗ್ತೀನಿ, ಫಸ್ಟ್ ನಿನ್ನ ಸಾಯಿಸ್ತೀನಿ ಅಂತಪ್ಪ ಅದು. ನಾನು ಏನು ಮಾಡಲಿ ಅಪ್ಪ? ನನಗೆ ಯಾಕೋ ಹೆದರಿಕೆ ಬರಾಕತ್ತು ಬಿಟ್ಟೈತೆ. ಅಲ್ಲ, ಇವೆಲ್ಲ ನಂಬಕ ಒಂಥರ. ನಾನು ನಿಜವಾಗ್ಲೂ ಎಲ್ಲ ಅದಾವ ಜಗತ್ನಾಗ ಅಂತೇಳಿ ನನಗೆ ಗೊತ್ತಿದ್ದಿಲ್ಲ. ಏನಪ್ಪ ಇದೆಲ್ಲ? ಡಾಕ್ಟ್ರ್ ಕಡೆ ಹೋಗೋನು, ಏನು ಮಾಡೋನು? ನಿಮ್ಮ ಮುಂದೆ ಹೇಳ್ಬೇಡ. ಆಕಿಗೆ ಏನಾರ ಈ ಮಾತು ಅಂದತಿ ಅಂತ ಗೊತ್ತಾಗ್ಬಿಟ್ರೆ ಆಕಿ ಜೀವನದರ್ಶಲ ಇರಲ್ಲ, ಹೆದರ್ಕೊಂತಾಳೆ. ತಡಿ ನೋಡೋಣ, ಈ ಮನ್ಯಾಗ ಏನಾರ ಅಂತ ಹೊಲಸಿತ್ತದ ಮೊದಲು ಮನೆ ಖಾಲಿ ಮಾಡ್ಬಿಡೋಣ. ಈ ಮನ್ಯಾಗ ಒಂದು ಕ್ಷಣ ಇರೋದು ಬೇಡ. ಬೆಳಗ್ಗೆ ಹೇಳತ್ಲೆ ಖಾಲಿ ಮಾಡ್ಬಿಡೋಣ ಈ ಮನೇನ. ಏನು ಖಾಲಿ ಮಾಡ್ಬಿಡೋಣ? ಬೇಡ ಬೇರೆ ಮನೆಗೆ ಹೋದ್ರಾತು. ಹಾಂ ಸರಿಯಪ್ಪ.